ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ವಿಭಿನ್ನವಾಗಿರುವಂತ ಒಂದು ಆರೋಗ್ಯಕರವಾಗಿರುವಂತ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಮಾಡ್ತಾ ಇರೋದು ಕಡಲೆ ಹುಡಿಯಲ್ಲಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಕೂಡಲೇ ಸಿಗುತ್ತೆ. ಮೊದಲೊಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ ಕಡಲೆ ಹುಡಿ ಹಾಕ್ತಾ ಇದ್ದೀನಿ, 1/4 ಕಪ್ ಅಕ್ಕಿ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಉಪ್ಪಿನ ನೀರು ಹಾಕ್ತಾ ಇರೋದು. ಆಮೇಲೆ ಇದನ್ನ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ಆಗಿ. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸಿ ಇದನ್ನ ಮಿಕ್ಸ್ ಮಾಡಿ. ನಾವು ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡ್ತೀವಲ್ವ, ಅದೇ ರೀತಿ ರೆಡಿ ಮಾಡಬೇಕು. ಸ್ವಲ್ಪ ಟೈಟ್ ಆಗಿ ಇರಲಿ, ಜಾಸ್ತಿ ನೀರು ಉಪಯೋಗಿಸ್ಬೇಡಿ. ನೋಡಿ ಈ ರೀತಿ ಇದೆ. ಇನ್ನು ಬೇಕಾಗಿರೋದು ನಾವು ಚಕ್ಕುಲಿ ಎಲ್ಲ ಮಾಡ್ತೀವಲ್ವ ಆ ಮಣೆ. ನಾನಿಲ್ಲಿ ಸೇವ್ ಮಾಡುವಂತಹ ಅಚ್ಚು ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದ್ರೊಳಗಡೆ ಹಿಟ್ಟನ್ನ ಹಾಕೊಳ್ಳಿ ಈ ರೀತಿ. ಇನ್ನು ಇದು ಫುಲ್ ಆಗಿ ಮುಚ್ಚಳೆಲ್ಲ ಟೈಟ್ ಆಗಿ ಮಾಡ್ಕೊಳ್ಳಿ. ನಾನಿಲ್ಲಿ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಅದ್ರ ಮೇಲ್ಗಡೆ ಒಂದು ತೂತಿರುವಂತಹ ಪಾತ್ರೆ ಇಡ್ತಾ ಇದ್ದೀನಿ. ಅದ್ರ ಮೇಲ್ಗಡೆ ಒಂದು ಬಾಳೆ ಎಲೆ ಕೂಡ ಹಾಕೊಂಡಿದ್ದೀನಿ, ಇಲ್ಲಾಂದ್ರೆ ಅದು ಅಂಟುತ್ತೆ, ಅದಕ್ಕೋಸ್ಕರ. ಇನ್ನು ನಾವು ರೆಡಿ ಮಾಡಿಟ್ಟಂತ ಈ ಕಡಲೆ ಹಿಟ್ಟು ಇದೆಯಲ್ಲ, ಅದರಿಂದ ಈ ರೀತಿ ನಾವು ಶಾವಿಗೆಲ್ಲ ಮಾಡ್ತೀವಲ್ವ ಅದೇ ರೀತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಫುಲ್ ಆಗಿ ಮಾಡ್ಕೊಳ್ಳಿ. ನೀರು ಕುದೀತಾ ಇರಬೇಕು. ಕುದಿ ಬಂದ ಮೇಲೆ ಇದನ್ನ ಈ ರೀತಿ ಇಟ್ರೆ ಆಯ್ತು. ಇನ್ನು ಇದನ್ನ ಹೈ ಫ್ಲೇಮ್ ಅಲ್ಲಿ ಒಂದು 15 ನಿಮಿಷ ಹೊತ್ತಾದ್ರೆ ಇದನ್ನ ಬೇಯಿಸ್ಬೇಕು. ನೋಡಿ ಇವಾಗ ಇದು ರೆಡಿ ಆಗಿದೆ. ಇನ್ನು ಮುಚ್ಚಳ ಮುಚ್ಚಿ ಬೇಯಿಸ್ತೀನಿ. 15 ನಿಮಿಷ ಆಗಿದೆ ನೋಡಿ. ಇವಾಗ ಬೆಂದು ಇವಾಗ ರೆಡಿ ಆಗಿದೆ. ಅಂದ್ರೆ ನಾವು ಕಡಲೆ ಹುಡಿಯಲ್ಲಿ ಮಾಡಿರುವಂತಹ ನೂಡಲ್ಸ್ ಇಲ್ಲಿ ರೆಡಿ ಆಗಿದೆ. ಇನ್ನೊಂದು ಪಾತ್ರ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ 2 ಸ್ಪೂನ್ ಎಣ್ಣೆ, ನಾನಿಲ್ಲಿ ತೆಂಗಿನೆಣ್ಣೆ ಉಪಯೋಗಿಸಿರೋದು. ಅದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಅಥವಾ ಅರ್ಧ ಟೀ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಸಣ್ಣಕ್ಕೆ ತುಂಡು ಮಾಡ್ಕೊಂಡು ಹಾಕೊಳ್ಳಿ. ಇನ್ನು ಒಂದು ಈರುಳ್ಳಿ ಕೂಡ ಉದ್ದಕ್ಕೆ ತುಂಡು ಮಾಡ್ಕೊಂಡಿದ್ದೀನಿ, ಅದನ್ನ ಸೇರಿಸ್ತಾ ಇದ್ದೀನಿ. ಇನ್ನು ಇದು ಸ್ವಲ್ಪ ಬಾಡಿದ್ರೆ ಸಾಕು. ಆಮೇಲೆ ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ. ಒಂದು ಕ್ಯಾರೆಟ್ ಹಾಕೊಂಡಿದ್ದೀನಿ. ಇದು ಅದೇ ರೀತಿ ಸ್ವಲ್ಪ ಬಾಡಿದ್ರೆ ಸಾಕು. ಇನ್ನು ಇದಕ್ಕೆ ಸ್ವಲ್ಪ ಬೇಯಿಸಿಟ್ಟಂತಹ ಜೋಳ, ಸಿಹಿ ಜೋಳ ನಾನು ಹಾಕ್ತೀನಿ. ಇದು ನಿಮ್ಗೆ ಆಪ್ಷನಲ್, ನಿಮ್ಗೆಲ್ಲ ಯಾವುದು ನಿಮ್ಗೆ ಇಷ್ಟ ಇದೆಯೋ ಅದನ್ನ ಸೇರಿಸ್ಬೋದು ಇಲ್ಲಿ. ಆಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. 1/4 ಟೀ ಸ್ಪೂನ್ ಕೊತ್ತಂಬರಿ ಹುಡಿ, 1/4 ಟೀ ಸ್ಪೂನ್ ಜೀರಿಗೆ ಹುಡಿ, ಅದೇ ರೀತಿ 1/4 ಟೀ ಸ್ಪೂನ್ ಕಾಳು ಮೆಣಸಿನ ಹುಡಿ ಕೂಡ ಸೇರಿಸಿದ್ದೀನಿ. 1/4 ಟೀ ಸ್ಪೂನ್ ಅರಶಿನ ಹುಡಿ ಕೂಡ ಹಾಕೊಂಡಿದ್ದೀನಿ. ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ, ಹಸಿ ವಾಸನೆ ಎಲ್ಲ ಹೋಗ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಇನ್ನು ಇದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತೀನಿ, ಯಾಕಂದ್ರೆ ಗ್ರೇವಿಯಾಗಿ ನಮಗೆ ಸ್ವಲ್ಪ ಬೇಕು, ಅದಕ್ಕೋಸ್ಕರ. ನೋಡಿ ಜಾಸ್ತಿ ಬೇಡ, ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು. ನೋಡಿ ಇವಾಗ ಗ್ರೇವಿಯಾಗಿ ಸ್ವಲ್ಪ ಸಿಕ್ಕಿದೆ. ಇನ್ನು 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಕೂಡ ಹಾಕ್ತೀನಿ. ಗರಂ ಮಸಾಲ ಲಾಸ್ಟ್ಗೆ ಸೇರಿಸ್ಕೊಳ್ಳಿ. ಇನ್ನು ಇದಕ್ಕೆ ನಾವು ಆವಾಗ ಬೇಯಿಸಿಟ್ಟಂತಹ ಕಡಲೆ ಹುಡಿಯಲ್ಲಿ ಮಾಡಿರುವಂತಹ ನೂಡಲ್ಸ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೇಗ ತುಂಡಾಗುತ್ತೆ, ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ, ಯಾಕಂದ್ರೆ ಸಾಫ್ಟ್ ಆಗಿರುತ್ತೆ ಅಲ್ವಾ ಕಡಲೆ ಹುಡಿ ಉಪಯೋಗಿಸಿದ್ರಿಂದ. ನೋಡಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಇದು ಬೇಯಲಿ, ಅಂದ್ರೆ ಆ ಮಸಾಲೆ ಎಲ್ಲ ಎಳ್ಕೊಳ್ಳಿ. ನೋಡಿ ಇವಾಗ 1 ನಿಮಿಷದಷ್ಟು ಹೊತ್ತು ಬೇಯಿಸಿದ್ರೆ ಸಾಕು. ನೋಡಿ ಇಲ್ಲಿ ಕಡಲೆ ಹುಡಿಯಲ್ಲಿ ಮಾಡಿರುವಂತ ಒಂದು ಸ್ಪೆಷಲ್ ನೂಡಲ್ಸ್ ರೆಡಿ ಆಗಿದೆ. ಆ ನೂಡಲ್ಸ್ ಇಂದ ಮಾಡಿರುವ ನೂಡಲ್ಸ್ ಮಸಾಲ ಕೂಡ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.